Welcome back to Success Academy Jamkhandi. This is Ramesh Pujari, dear students. This is Ramesh Pujari. Yes, I'm audible, dear students. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿ, 90% ನಾನು ಏನು ಮಾಡ್ತೀನಿ, ಕನ್ನಡ ಮಾಧ್ಯಮದಲ್ಲಿ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೇನೆ. ಬಟ್ ಕ್ವಶನ್ಸ್ಗಳನ್ನು ನಾನು ಮುಂದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತೊಗೊಂಬರ್ತೇನೆ. ಯಾಕಂತಂದ್ರೆ ಅದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಕ್ವಶನ್ ಪೇಪರು ಇಂಗ್ಲಿಷ್ ಮಾಧ್ಯಮದಲ್ಲೂ ಬರುತ್ತೆ, ಕನ್ನಡ ಮಾಧ್ಯಮದಲ್ಲೂ ಬರುತ್ತೆ. ಯಾರು ಸೆಂಟ್ರಲ್ ಗೌರ್ಮೆಂಟ್ಗೋಸ್ಕರ ಅಂತ ನಮ್ಮಲ್ಲಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗುತ್ತೆ. ಇನ್ನು ಕನ್ನಡ ಮಾಧ್ಯಮದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ನಾನು ಮಾಡ್ತಾ ಇರುವಂತ ಕ್ಲಾಸು ಅವ್ರಿಗೆ ನಾ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಕ್ಕೆ ಕನ್ನಡನೂ ಫಿಟ್ ಆಗುತ್ತೆ, ಅದ್ರ ಜೊತೆ ಒಂದು ಬೋನಸ್ಸು ಇಂಗ್ಲಿಷ್ನು ಇಂಪ್ರೂವ್ಮೆಂಟ್ ಆಗುತ್ತೆ. ತಿಳಿತಾರೆ, ಈಗಾಗಲೇ ನಾನು 12 ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ಮುಗಿಸಿದ್ದೀನಿ. ಆ ಪ್ರತಿಯೊಂದು ಪಾಠದ ಮೇಲೆ 50ರಿಂದ 100 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅಂದ್ರೆ ಇದರ ಅರ್ಥ ಆಲ್ಮೋಸ್ಟ್ ಆಲ್ ಮೊನ್ನೆ ತಾನೇ ನಡೆದಂಥ PDO ಇರ್ಬೋದು, ಲಾಸ್ಟ್ ಟೈಮ್ದು KE ಇರ್ಬೋದು, C ಗ್ರೂಪ್ ಇರ್ಬೋದು, ಯಾವುದೇ ಎಕ್ಸಾಮ್ ತೆಗೆದು ನೋಡಿ, ನಾನು ಮಾಡಿರುವಂಥ ಕಂಪ್ಯೂಟರ್ದ ಕ್ಲಾಸ್ ಒಳಗಿನ ಕ್ವಶನ್ಸ್ಗಳು ತುಂಬ ಬಂದಿದ್ದಾವೆ. ಬಟ್ ಇನ್ನು ಮುಂದೆ ನಾನು ಏನು ಮಾಡ್ತೀನಿ, ಡೈಲಿ ನಿಮಗೆ ಆಗದೇ ಇದ್ದನ್ನು ಕೂಡ ವಾರದ 3 ದಿನ ಕಂಪ್ಯೂಟರ್ದ ಕ್ಲಾಸಸ್ಸನ್ನು ಮಾಡಿರ್ತೀವಿ. ಅರ್ಥ ಆಯ್ತಾನೆ ಆ ಥರದ್ದು? ಆ 3 ದಿನದಲ್ಲಿ ನಾನು ಏನು ಮಾಡಿರ್ತೀನಿ, ಕಂಪ್ಯೂಟರ್ದ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇರ್ತೇನೆ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಹಾಗಾದರೆ ಮೊದಲನೇ ಕ್ವಶನ್ ಸೆಟ್ ಅನ್ನ ನೋಡಿಕೊಳ್ಳೋಣ. ಎಸ್ ಅಂತ ಇದ್ದಾನೆ ರೀ? ಎಸ್, ಥ್ಯಾಂಕ್ ಯು. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಡ್ಯಾಶ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಎ ಕಂಪ್ಯೂಟರ್. ಸೊ ಕಂಪ್ಯೂಟರ್ದಲ್ಲಿ ಅತ್ಯಂತ ಸಣ್ಣ, ಅತ್ಯಂತ ಚಿಕ್ಕ ಯೂನಿಟ್ ಘಟಕ ಆಗಿದೆ ಯಾವುದು ಇದರಲ್ಲಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾರೆ? ಇದರಲ್ಲಿ ಯಾವುದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಅತ್ಯಂತ ಪುಟ್ಟ ಅಥವಾ ಚಿಕ್ಕ ಘಟಕವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಂಗಾರೆ ನಾವು ಇದನ್ನ ನೋಡೋದ್ರಿಂದ ನಮ್ಗೆ ಗೊತ್ತಾಗತ್ತಾ, ಎಸ್ ಇದೇ ಇರಬೇಕು ಅಂತ ಹೇಳಿ. ತಿಳಿತಾನೆ ಆ ಥರದ್ದು? ಎಸ್, ಹಂಗಾದ್ರೆ ಬನ್ನಿ ಗಾಯ್ಸ್, ನಾನು ನಿಮಗೆ ಪೋಲ್ ಆಪ್ಷನ್ ಕೂಡ ಕೊಡ್ತೀನಿ. ತಿಳಿತಾರಿ? ಪೋಲ್ ಆಪ್ಷನ್ ಕೂಡ ನಾನು ಕೊಡ್ತೀನಿ. ಅರ್ಥ ಆಯ್ತು ಆ ಥರದ್ದು? ಅಗದಿ ನಿಧಾನವಾಗಿ ಚೆನ್ನಾಗಿ ಕಲ್ಕೊಳ್ಳೋಣ. ನೀವು ಯಾರ್ಯಾರು ರೆಕಾರ್ಡೆಡ್ ನೋಡೋರು ಇರ್ತೀರಾ ಅವರಿಗೆ ಇನ್ನೂ ತುಂಬ ಸಿಂಪಲ್ ಆಗಿಬಿಡತ್ತ, ಸ್ಪೀಡ್ ಇಟ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾರೆ? ಎಸ್. ಸೊ ವಾಸಿಂ ಸರ್ ನಮಸ್ತೆ. ಎಸ್, ವೆರಿ ಗುಡ್. ಸೊ ಲಾಸ್ಟಕ್ಕೆ ಲೀಡರ್ ಬೋರ್ಡ್ ಕಾಣುತ್ತೆ ನಿಮಗೆ. ಡ್ಯಾಶ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಎ ಕಂಪ್ಯೂಟರ್. ದಯವಿಟ್ಟು ಟೈಪ್ ಮಾಡ್ಕೋತ ಕುಂಡ್ರಬೇಡಿ, ಯಾರೂ ಟೈಪ್ ಮಾಡ್ಕೋತ ಕುಂಡ್ರಬೇಡಿ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ನಿಮಗೋಸ್ಕರ ಪೋಲ್ ಆಪ್ಷನ್ ಅನ್ನೋದನ್ನು ತಂದಿಟ್ಟಿರ್ತೀನಿ, ನೀವು ಅದನ್ನ ಪೋಲನ್ನು ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಸ್. ಸೊ ನೋಡಿ, ಈ ತರ ಒಂದು ಕಂಪ್ಯೂಟರ್ದ ವ್ಯವಸ್ಥೆಯನ್ನ ಕಲ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬರುತ್ತೆ ಏನಂತ, ಕಂಪ್ಯೂಟರ್ನಲ್ಲಿರುವ ಡೇಟಾದ ಚಿಕ್ಕ ಘಟಕ ಯಾವುದು, ಗೀಗಾಬೈಟಾ, ಬೀಟಾ, ಬೈಟಾ ಅಥವಾ ಟೆರಾಬೈಟಾ. ಅರ್ಥ ಆಯ್ತಾ ರೀ? ಸೊ ಇದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳಿಕ್ಕೆ ಹೋದಾಗ ಅರ್ಥ ಆಗುತ್ತೆ, ನಮಗೆ ಸಂಪೂರ್ಣವಾದ ನಾಲೆಜ್ ಅನ್ನ ತಗೊಳ್ಳೋದು. ಅರ್ಥ ಆಯ್ತಾ ರೀ? ಎಸ್. ಸೊ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ ಈಗ ಸದ್ಯ ಏನಂತ ನೋಡಿ, ಬಿಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಡಾಟಾ ಇನ್ ಎ ಕಂಪ್ಯೂಟರ್. ಹಂಗಾರೆ ಬಿಟ್ ಅನ್ನೋದು ಸ್ಮಾಲೆಸ್ಟ್ ಯೂನಿಟ್ ಇರ್ತದ. ತಿಳಿತರಿ? ಈ 4 ಆಪ್ಷನ್ ಅಲ್ಲಿ ತಿಳಿತಾ? ಓಕೆ. 8 ಬಿಟ್, 8 ಬಿಟ್ಗಳು ಕೂಡಿದರೆ 1 ಬೈಟ್ ಆಗುತ್ತೆ, ನೆನ್ಪಿಟ್ಟುಕೊಳ್ಳಿ. ಅರ್ಥ ಆಯ್ತಾ? ಆಕ್ಚುಲಿ
ನಾವೇನಾದರೂ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊತ ಹೋದರೆ ಇನ್ನೂ ಒಂದು ಆನ್ಸರ್ ಬರ್ತದಿಲ್ಲ. ಅರ್ಥ ಐತರಿ? ತಿಳಿತರಿ? ಎಸ್ ಸರ್, ಎಸ್ ಸರ್, ಎಸ್ ಎಸ್ ಎಸ್. ಹಾ, ಸೊ ನೋಡಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲರೂ ಕೇಳಿ. 4 ಬಿಟ್ಸ್ಗಳು ಕೂಡಿದರೆ ಒಂದು ನಿಬ್ಬಲ್ ಆಗುತ್ತ. ತಿಳಿತರಿ? ಒಂದು ನಿಬ್ಬಲ್ ಆಗುತ್ತ. NIBB ಅಲ್ಲಿ ನಿಬ್ಬಲ್. ಆಕ್ಚುಲಿ ಇವುಗಳಲ್ಲಿ ಈ 5ನೇದು ಕೂಡಿದ್ರ ಯಾವ್ದು ಚಿಕ್ಕದದ್ ಕೇಳಿದಾಗ ನಿಬ್ಬಲ್ ಅಂತ ಅನ್ಬೇಕು ನೀವು. ಅರ್ಥ ಆಯ್ತಾ? ಬಟ್ ಈಗ ಇಲ್ಲಿ 4ರಲ್ಲಿ ಯಾವ್ದು ಚಿಕ್ಕದತ್ ಅಂದಾಗ ಮೊದಲು ಬಿಟ್ ಬರ್ತದೆ. ಬಿಕಾಸ್ ಬಿಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಡಾಟಾ ಇನ್ ಎ ಕಂಪ್ಯೂಟರ್. ತರದ್ದು ಬಿಟ್. ಓಕೆ. ಬಟ್ ಅಂದ್ರೆ 4ರಲ್ಲಿ ಬಂದಾಗ ಏನಾಗ್ಬಿಡುತ್ತೆ, ಈಗ ಇಲ್ಲಿ ಬಿಟ್ ಆಗತ್ತ. ಇವು ಎಲ್ಲದರಲ್ಲಿ ಕೇಳಿದಾಗ ಮೊದಲು ಬಿಟ್ ಆಗತ್ತ, ಬಿಟ್ ಆದ್ಮೇಲೆ ನಿಬ್ಬಲ್ ಆಗತ್ತ, ನಿಬ್ಬಲ್ ಆದ್ಮೇಲೆ ಮುಂದೆ ಏನ್ ಬರ್ತದೆ ನೋಡಿ. ಬಿಟ್ ಅಂದ್ರೆ 1, 4 ಕೂಡಿದಾಗ ಏನಾಗತ್ತ, ನಿಬ್ಬಲ್ ಆಗತ್ತ. 4ರಿಂದ 8 ಬಿಟ್ಗಳು ಕೂಡಿದಾಗ ಒಂದು ಬೈಟ್ ಆಗತ್ತ. 1024 ಬೈಟ್ಗಳು ಕೂಡಿದರೆ 1 ಕಿಲೋ ಬೈಟ್ ಆಗತ್ತ. ಅರ್ಥ ಐತರಿ? ಅದೇ ತರ ಮತ್ತೆ ಹೊಳ್ಳಿ 1024 ಕಿಲೋ ಬೈಟ್ ಕೂಡಿದರೆ 1 ಮೆಗಾ ಬೈಟ್ ಆಗತ್ತ. ತಿಳಿತರಿ? ಸೊ MB ಅಂತಂತಾರೆ ನೋಡಿ, ಆ ತರ. ಆಮೇಲೆ ಮತ್ತೆ ಹೊಳ್ಳೆ 1024 ಮೆಗಾಬೈಟ್ ಕೂಡಿದರೆ 1 ಗಿಗಾಬೈಟ್ ಆಗತ್ತ. ತಿಳಿತರಿ? 1 ಗಿಗಾಬೈಟ್ ಆಗತ್ತ. 1024 ಗಿಗಾಬೈಟ್ ಕೂಡಿದರೆ 1 ಟೆರಾಬೈಟ್ ಆಗತ್ತ. ಅರ್ಥ ಐತ್ನಾ ಆ ತರದ್ದು? ತುಂಬಾ ಸಿಂಪಲ್ ಇದೆ ನಾನು ಹೇಳ್ಕೊಡ್ತಾ ಇರೋದು. ಇನ್ನೊಂದ್ಸಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು ಬರ್ತಾವ, ಬಟ್ ನಾಳೆ ಎಕ್ಸಾಮ್ದಾಗ ಕನ್ಫ್ಯೂಸ್ ಮಾಡ್ತಾವ. 1 ಇದ್ರೆ ಬಿಟ್ ಅಂತಾರ. 4 ಬಿಟ್ಸ್ಗಳು ಆದರೆ ಏನಾಯ್ತು, ಒಂದು ನಿಬ್ಬಲ್ ಅಂತ ಕರೀತಾರ. ಅದೇ 4 ಬಿಟ್ಸ್ ಇದ್ದಿದ್ದು 8 ಬಿಟ್ಸ್ಗಳು ಅದಪ್ಪ ಅಂತಂದ್ರೆ ಏನಂತಾರ, 1 ಬೈಟ್ ಅಂತ ಕರೀತಾರ. ಅರ್ಥ ಐತರಿ? 1 ಬೈಟ್ ಅಂತ ಕರೀತಾರ. 1024 ಬೈಟ್ಗಳು ಆದರೆ 1 ಕಿಲೋ ಬೈಟ್ ಅಂತಾರ. 1000 ಕಿಲೋ ಬೈಟ್ ಕೂಡಿದರೆ 1 MB ಅಂತಾರ, ಮೆಗಾಬೈಟ್. 1024 MBಗಳು ಕೂಡಿದರೆ 1 ಗಿಗಾಬೈಟ್ ಅಂತ ಕರೀತಾರೆ. 1024 ಗಿಗಾಬೈಟ್ಗಳು ಕೂಡಿದರೆ 1 ಟೆರಾಬೈಟ್ ಅಂತ ಕರೀತಾರೆ. ಹಂಗ ಮುಂದೆ ಹೋಗುತ್ತಾ. ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕ್ಲಾಸ್ನಲ್ಲಿ ಹೇಳೋದಿರೋದಿಲ್ಲ, ಅದನ್ನ ಡಿಟೇಲ್ ಕ್ಲಾಸ್ನಲ್ಲಿ ಮುಂದಿನ ದಿನ ಹೇಳಿರ್ತೀನಿ. ಇಲ್ಲಿ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದ. ಇದ್ರ ಬಗ್ಗೆ ಎಲ್ಲರಿಗೂ ಅರ್ಥ ಆಯ್ತಾ? ತಿಳಿತಾರಿ? ಎಸ್. ಬನ್ನಿ ಹಾಗಾದ್ರೆ ಇನ್ನ ಮುಂದಿನ ಕ್ವಶನ್ ಅನ್ನ ತಿಳಿದುಕೊಳ್ಳೋಣ. ಅರ್ಥ ಆಯ್ತಾರಿ? ಕ್ಲಾಸ್ ಇಷ್ಟ ಆಗ್ತಾ ಇದನ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೈಷ್ಣವಿ ಮೇಡಮ್. ಇಷ್ಟು ನೀಟಂಗೆ ನಮಗೆ ಯಾರು ಹೇಳ್ಕೊಟ್ಟಿಲ್ಲ ಸರ್. ಹಂಗೇನಿಲ್ಲ ಮೇಡಮ್, ಹಂಗೇನಿಲ್ಲ. ಸುಧೀರ್ ಸರ್ ಇಷ್ಟು ಓಕೆ ಓಕೆ ಓಕೆ. ಸ್ಕ್ರೀನ್ ತುಂಬಾ ಕ್ಲಿಯರ್ ಆಗಿದೆ ಸರ್, ನಮಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ನಿಮ್ಮಲ್ಲಿ. ಥ್ಯಾಂಕ್ ಯು ಸುಧೀರ್ ಸರ್, ಥ್ಯಾಂಕ್ ಯು. ಬನ್ನಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಅದರದ ಪೋಲು ನಿಮ್ ಮುಂದೆ ಬರ್ತಾ ಇದೆ ನೋಡಿ, ಅದರ ಪೋಲು ನಿಮ್ ಮುಂದೆ ಬರ್ತಾ ಇದೆ. ಅರ್ಥ ಆಯ್ತರಿ? ಎಸ್, ಕರೆಕ್ಟ್ ಆಗಿ ಪೋಲ್ ಯೂಸ್ ಮಾಡುತ್ತೆ. ಬನ್ನಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಆಂಟಿ ವೈರಸ್ ಸಾಫ್ಟ್ವೇರ್? ಈ ಕೆಳಗಿನವುಗಳಲ್ಲಿ ಯಾವುದು ಆಂಟಿ ವೈರಸ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳ್ತಾರೆ. ಗುಡ್ ಮಾರ್ನಿಂಗ್ ಪ್ಯೂರ್ ಸೋಲ್. ಇದು 106ನೇ ಕ್ಲಾಸ್ ಅದ. ಹಿಂದಿನ ಎಲ್ಲಾ ಕ್ಲಾಸ್ಗಳು ನೋಡ್ಕೋಬೇಕು. ಎಸ್, ಕೇವಲ 50% ಜನ ಆನ್ಸರ್ ಕೊಡ್ತಾ ಇದ್ದೀರಾ. ಕೆಳಗಿನವುಗಳಲ್ಲಿ ಯಾವುದು ಆಂಟಿ ವೈರಸ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್, ವೆರಿ ಗುಡ್. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಪೋಲ್ ಆಪ್ಷನ್ ಚೂಸ್ ಮಾಡಿದ್ರೆ ಗೊತ್ತಾಗಿದೆ, ಲಿನಕ್ಸ್ ಅನ್ನೋದು. ಅಪ್ಪ ಈ ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಾಫ್ಟ್ವೇರ್ ಒಳಗೂ ಒಂದು ಲ್ಯಾಂಗ್ವೇಜ್ ಬರ್ತದೆ. ಅದು ಅರ್ಥ ಆಯ್ತಾ? ಆಕ್ಚುಲಿ ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಾಫ್ಟ್ವೇರ್ ಆಗುತ್ತಾ. ಅರ್ಥ ಆಯ್ತಾ ರೀ? ಎಸ್. ಬನ್ನಿ ಹಾಗಾದ್ರೆ ನಮಗೀಗ ಸದ್ಯ ಆಂಟಿ ವೈರಸ್ಗಳು ಯಾವುದು ಅಲ್ಲ ಅಂತ ಕೇಳಿದ್ರೆ, ಹಂಗಾರ ಲಿನಕ್ಸ್ ಒಂದು ಬಿಟ್ಟು ಉಳ್ಕಿದ ಎಲ್ಲಾನು ಆಂಟಿ ವೈರಸ್ಗಳು ಅದಾವ. ಎಕ್ಸಾಂಪಲ್ ಅವೆಸ್ಟ್ ಅಂತ ಬರ್ತದ, ನಾರ್ಟನ್ ಅಂತ ಬರ್ತದ, ಕ್ಯಾಸ್ಪರ್ಸ್ಕಿ ಅಂತ ಬರ್ತದ. ಇಂಡಿಯಾದ ಒಂದು ಐತಿ, ಅದ್ ಯಾರಿಗಾರ ಗೊತ್ತದ? ಇಂಡಿಯಾದೊಂದು ಅದ, ಇಂಡಿಯಾದೊಂದು ಆಂಟಿ ವೈರಸ್ ಅದಾರ. ಯಾರು ಗೊತ್ತದ? ಎಸ್, ಎಕ್ಸಾಕ್ಟ್ಲಿ ಗಾಯ್ಸ್, ಎಕ್ಸಾಕ್ಟ್ಲಿ. ಅದರ ಹೆಸರು NPAV ಅಂತ ಅದ. ಅರ್ಥ ಆಯ್ತಾರಿ? NPAV. ಸೊ ಯಾರಿಗಾದ್ರೂ ಇದು ಗೊತ್ತಿಲ್ಲ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಡಿ ವಿದ್ಯಾರ್ಥಿಗಳೇ, NPAV ಅಂತ ಹೇಳಿ ಒಂದು ಆಂಟಿ ವೈರಸ್ ಬರ್ತದ. ತಿಳಿತಾರೆ? ನೆಟ್ ಪ್ರೊಟೆಕ್ಟರ್, ಟೋಟಲ್ ಸೆಕ್ಯೂರಿಟಿ ಅಂತ ಹೇಳಿ
NPAV ಅಂತ ಒಂದು ಬರ್ತದ, ತಿಳಿತಾರಿ. ಸೊ ಅದನ್ನು ಕೂಡ ನಾವು ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್. ಅರ್ಥ ಐತೆ? ನೆಟ್ ಪ್ರೊಟೆಕ್ಟರ್ ಟೋಟಲ್ ಸೆಕ್ಯೂರಿಟಿ NPAV ಅಂತ, ಇದು ಇಂಡಿಯಾದದ, ತಿಳಿತಾರಿ. ಇದು ಸ್ವಲ್ಪ 500 ರೂಪಾಯಿದಲ್ಲಿ ಸಿಗುತ್ತಾ, ಉಳ್ಕಿದ್ದು ಎಲ್ಲ 1000, 2000, 3000 ಅಂತ ಹಿಂಗೆ ಅದಾವ. ಓಕೆ, ಹಾಗಾದ್ರೆ ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗತ್ತಾ, ತಿಳಿದ? ಇದೊಂದು ಆಪರೇಟಿಂಗ್ ಸಿಸ್ಟಮ್. ಎಕ್ಸಾಂಪಲ್ ನೋಡಿ, ಲಿನಕ್ಸ್ ಈಸ್ ನಾಟ್ ಆನ್ ಆಂಟಿವೈರಸ್ ಸಾಫ್ಟ್ವೇರ್, ಇಟ್ ಈಸ್ ಅನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ರೆಸ್ಟ್ ಆಲ್ ಅದರ್ಸ್ ಆರ್ ಆಂಟಿವೈರಸ್ ಸಾಫ್ಟ್ವೇರ್ ಫಾರ್ ಮೈಕ್ರೋಸಾಫ್ಟ್ ವಿಂಡೋಸ್, ಮ್ಯಾಕ್ OS ಅಂಡ್ ಆಂಡ್ರಾಯ್ಡ್ ಅಂಡ್ iOS. ತಿಳಿತಾರಿ? ಓಕೆ, ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡಿಕೊಳ್ಳೋಣ. ಕ್ಲಾಸ್ ಎಲ್ಲರೂ ಕರೆಕ್ಟ್ ಆಗಿ ಅನಿಸ್ತಾ ಇತ್ತಂದ್ರೆ ದಯವಿಟ್ಟು ಎಸ್ ಅದ ಥಮ್ ಕೊಡ್ಬೋದು ಒಂದ್ಸಲ. ತಿಳಿತಾರಿ? ಎಸ್ ಅದ ಥಮ್ ಕೊಡ್ಬೋದು. ಸ್ಕ್ರೀನ್ ಅದು ಏಕದಮ್ ಸ್ಪಷ್ಟವಾಗಿ ಕಾಣ್ತಾ ಇದ್ರೆ ತಿಳಿತಾ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೌದು ಸರ್, ಹೌದೌದು. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಡೆಫಿನೆಟ್ಲಿ ಸರ್, ಈಗ ನಾನು ಮಾಡ್ತಾ ಇರುವಂತ ಕ್ಲಾಸು ನಾಳೆ ಕ್ಲಾಸ್ ನೋಟ್ಸ್ ನಲ್ಲಿ ಬರುತ್ತೆ. ಎಸ್ ಎಸ್ ಸರ್, ನಾನೀಗ ಕೇಳ್ತಾ ಇರುವಂತ ಪ್ರಶ್ನೆಗಳು ಎಲ್ಲ ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಇದಾವ ಇವ, ತಿಳಿತಾರಿ? ಎಸ್, ಬನ್ನಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಡಿಜಿಟಲ್ ಕಂಪ್ಯೂಟರ್, ಇವತ್ತಿನ ಡಿಜಿಟಲ್ ಕಂಪ್ಯೂಟರ್ದಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಡಿಜಿಟ್ಸ್ ಇಸ್ ರೆಫರ್ಡ್ ಟು ಆಸ್ ದ ಬೈನರಿ ಕೋಡ್? ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯನ್ನು ನಾವು ಬೈನರಿ ಕೋಡ್ ಎಂದು ಕರೆಯುತ್ತೇವೆ? ಎಸ್, ಬನ್ನಿ ನೋಡೋಣ ಯಾರು ಅದಕ್ಕೆ ಆನ್ಸರ್ ಕೊಡ್ತೀರಾ. ಪೋಲ್ ಅನ್ನು ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಪೋಲ್ ಕೂಡ ನಾನು ಕೊಡ್ತಾ ಇದ್ದೀನಿ. ಪೋಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್, ಎಲ್ಲರೂ ಗುಡ್ ಮಾರ್ನಿಂಗ್ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಂಜಿತ್ ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಸುವರ್ಣ, ವೆರಿ ಗುಡ್. ವಾಸಿಂ, ಪ್ರೀ, PRW ಪ್ರೀ ಅಂತ ಒಬ್ರು ಯಾರೋ ಇದ್ದಾರೆ. ಎಸ್, ವೆರಿ ಗುಡ್. ಸೊ ನೋಡಿ, ಇಲ್ಲಿ ಬೈನರಿ ಅಂತ ಬಂದಂತ ಸಂದರ್ಭದಲ್ಲಿ ತಲೆನೇ ಕೆಡಿಸ್ಕೋಬೇಡಿ. 0 ಮತ್ತು 1 ಅನ್ನ ನಾವು ಏನಂತ ಕರಿತೀವಿ? ಬೈನರಿ ನಂಬರ್ಸ್ಗಳಂತ ಕರಿತೀವಿ. ಅರ್ಥ ಆಯ್ತಾ ರೀ? ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ ಕಂಪ್ಯೂಟರ್ಸ್ ಆಲ್ ಡಾಟಾ ಇಸ್ ರಿಪ್ರೆಸೆಂಟೆಡ್ ಆಸ್ ಬೈನರಿ ಕೋಡ್ಸ್. ದಟ್ ಈಸ್ ಆಲ್ ಡಾಟಾ ಇಸ್ ರಿಪ್ರೆಸೆಂಟೆಡ್ ಬೈ ಆಸ್ ಸ್ಟ್ರಿಂಗ್ಸ್ ಆಫ್ ಜೀರೋಸ್ ಅಂಡ್ ಒನ್ಸ್. ಸ್ಟ್ರಿಂಗ್ಸ್ ಅಂತಂದ್ರೆ ಹಂತ ಹಂತವಾದ ಕ್ರಮೇಣಬದ್ಧವಾದಂತಹ ಒಂದು ಉಪಯೋಗ. ಉದಾಹರಣೆಗೆ ಶ್ರೇಣಿ, ಸಮಾಂತರ ಶ್ರೇಣಿ ಅಂತ ಬರೋದು, ಆ ರೀತಿಯಾಗಿ 0 ಮತ್ತು 1 ಎಂಬುದನ್ನ ಅವ್ರು ಏನಾಗಿ ಯೂಸ್ ಮಾಡ್ತಾರೆ? ಒಂದು ಬೈನರಿ ಕೋಡ್ಗಳನ್ನಾಗಿ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಸಿಸ್ಟಮ್ದಲ್ಲಿ. ಅರ್ಥ ಆಯ್ತಾ ರೀ? ತುಂಬಾ ಸಿಂಪಲ್ ಪ್ರಶ್ನೆ ಇದೆ, ಇದನ್ನ ಜಾಸ್ತಿ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಸ್ ಸರ್, ಪ್ರಶ್ನೆಗಳನ್ನ ಓದಿ 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 ಪರ್ಫೆಕ್ಟ್ ಆಗ್ಬಿಡಿ. ಅರ್ಥ ಆಯ್ತಾ? ನಾನೀಗ ಎಲ್ಲಾ ಲೆಸನ್ಗಳನ್ನ ಮುಗಿಸಿದ್ದೀನಿ. ಆ ಲೆಸನ್ಗಳ ಮೇಲೆ ಮತ್ತೆ 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 ಕ್ವಶನ್ಸ್ಗಳನ್ನು ಕೂಡ ನಾನು ಬಿಡಿಸಿದ್ದೀನಿ. ನೀವೇನ್ ಮಾಡಬೇಕು, ಅವತ್ತನ್ನ ಓದ್ಕೊಂಡು ಈ ಕ್ಲಾಸ್ಗಳನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ತಿಳಿಯುತ್ತೆ. ಅರ್ಥ ಆಯ್ತಾ ರೀ? ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ. ಪೋಲ್ ಅನ್ನ ಯೂಸ್ ಮಾಡಿ. ವಿಚ್ ಯೂನಿಟ್ ಆಫ್ ದ ಕಂಪ್ಯೂಟರ್ ಇಸ್ ಕನ್ಸಿಡರ್ ಆಸ್ ದ ಬ್ರೇನ್ ಆಫ್ ದ ಕಂಪ್ಯೂಟರ್? ಕಂಪ್ಯೂಟರ್ನ ಯಾವ ಘಟಕವನ್ನು ಕಂಪ್ಯೂಟರ್ನ ಮೆದುಳು ಎಂದು ಪರಿಗಣಿಸಲಾಗಿದೆ? ಮೆಮೊರಿ ಘಟಕ, ಇನ್ಸ್ಟಿಟ್ಯೂಟ್ ಘಟಕ, CPU, ಔಟ್ಪುಟ್ ಘಟಕ? ಬಹಳ ಸಿಂಪಲ್ ಕ್ವಶನ್, ಬಹಳ ಸಿಂಪಲ್ ಕ್ವಶನ್ ಅದ. ಇದಕ್ಕ ಯಾರು ತಪ್ಪು ಮಾಡ್ತಿರೋ ಅವರು ತಪ್ಪೇಶ್ವರ್ಗಳು ಹಾಕ್ಬಿಡ್ತಾರ, ತಿಳಿತಾರೆ? ಅವರು ದೊಡ್ಡ ತಪ್ಪೇಶ್ವರ್ಗಳಾಗ್ಬಿಡ್ತಾರ. ಓಕೆ, ಎಸ್, ಬನ್ನಿ. ಏನಿದೆ ನೋಡಿ, ಇದು CPU ಆಗತ್ತಾ? ತಿಳಿತಾರಿ? CPU ಆಗತ್ತಾ? ಬ್ರೈನ್ ಆಫ್ ದ ಕಂಪ್ಯೂಟರ್ ನಾವು ಕನ್ಸಿಡರ್ ಮಾಡಿದಾಗ, ತಿಳಿತಾರಿ? ಎಸ್, ಇದನ್ನ ಸ್ವಲ್ಪ ನೋಡಿಕೊಳ್ಳೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದಯವಿಟ್ಟು ಸ್ಪೆಲ್ಲಿಂಗ್ ಗಳನ್ನ ನೋಡ್ಕೊಳ್ಳಿ. ನಾಳೆ ಎಕ್ಸಾಮ್ನಾಗ ಏನ್ ಮಾಡ್ಬಿಡ್ತಾನ, ಈಗ ಎಕ್ಸಾಂಪಲ್ ನೀವು ಯಾರಾದ್ರೂ PSTR ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ತಿಳ್ಕೊಳ್ಳಿ, ಅಥವಾ GPSTR ಬರ್ಲಿಕ್ಕೆ ತಿಳ್ಕೊಳ್ಳಿ. ಈಗ ನಾಳೆ HSTR ಕಂಪ್ಯೂಟರ್ ಅದಾವ, ಅಲ್ಲಿ ಏನಾಗ್ಬಿಡ್ತದಪ್ಪ ಅಂತಂದ್ರೆ ನಮ್ಗೆ ತುಂಬಾ ಸಿಂಪಲ್ ಕ್ವಶನ್ಸ್ ಕೇಳ್ಬಿಡ್ತಾನ. ಅವಾಗ ನಮ್ಗೆ ಸಿಂಪಲ್ ಕ್ವಶನ್ಗಳು ಡಿಫಿಕಲ್ಟ್ ಆಗ್ಬಿಡ್ತಾವ. ಆ ಪ್ರೊಸೆಸಿಂಗ್ ಸ್ಪೆಲ್ಲಿಂಗ್ ಅನ್ನ ನಾವು ಒಮ್ಮೆ ತಪ್ಪು ಮಾಡ್ಬಿಡ್ತೀವಿ. PRO CESSING ಅದ, SECCING ಅಲ್ಲ. ಓಕೆ, ಎಸ್, ಈಸ್ ಕನ್ಸಿಡರ್ಡ್ ದ ಬ್ರೇನ್ ಆಫ್ ದ ಕಂಪ್ಯೂಟರ್ ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ದ
ಸರ್ಕ್ಯೂಟ್ರಿ ನೀಡೆಡ್ ಟು ಪ್ರೊಸೆಸ್ ಇನ್ಪುಟ್, ಸ್ಟೋರ್ ಡಾಟಾ, ಔಟ್ಪುಟ್. ಈ CPU ಇನ್ಪುಟ್ ಇರ್ತದ, ಸ್ಟೋರ್ ಇರ್ತದ, ಔಟ್ಪುಟ್ ಎಲ್ಲ ಇರ್ತದ. ಹಿಂಗಾಗಿ ಇದನ್ನ ನಾವು CPU ನ ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ತಿಳಿತಾರಿ? ಎಸ್. ಬನ್ನಿ ಮತ್ತೊಂದು ಪ್ರಶ್ನೆಯನ್ನ ನೋಡಿಕೊಳ್ಳೋಣ. ಎಸ್. ಹಾ ಸರ್, ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯವಿಟ್ಟು ನಿಮಗೆ ಕ್ಲಾಸ್ ಬಗ್ಗೆ ಅನಿಸಿಕೆಗಳನ್ನ ತಿಳಿತಾರಿ ಈ ಕ್ಲಾಸ್ ರೂಮ್ನಾಗ ಕೊಡಕ್ ಹೋಗಬೇಡಿ. ಆದಷ್ಟು ಅದನ್ನ ಕಮೆಂಟ್ ಸೆಕ್ಷನ್ಗಳನ್ನ ನೀವೇನ್ ಮಾಡಿ, ಬೇರೆ ಪ್ಲಾಟ್ಫಾರ್ಮ್ ಇರ್ತದೆ ಅದರಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಎಸ್. ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ. ಎಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಪ್ರಾಮ್? ಪ್ರಾಮ್ ಎಂದರೆ ಏನು? ಪ್ರಾಮ್ ಎಂದರೆ ಏನು? ಎಸ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಲೀಡರ್ ಬೋರ್ಡ್ ನಲ್ಲಿ ಹೈಯೆಸ್ಟ್ ಯಾರು ಆಗ್ತಾರೆ ನೋಡೋಣ ಕೊನೆಗೆ. ಲೀಡರ್ ಬೋರ್ಡ್ ನಲ್ಲಿ ಹೈಯೆಸ್ಟ್ ಯಾರು ಆಗ್ತಾರೆ ನೋಡೋಣ ಕೊನೆಗೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ವೈಷ್ಣವಿ, ಗುಡ್ ಮಾರ್ನಿಂಗ್ ಟು ಯುವರ್ ಸಾಲ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಎಸ್, ವೆರಿ ಗುಡ್. ನೋಡಿ, ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಪ್ರಾಮ್ ಅಂದ್ರೆ ಪ್ರೋಗ್ರಾಮೇಬಲ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅರ್ಥ ಆಯ್ತಾ? ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಇಸ್ ಎ ಕಂಪ್ಯೂಟರ್ ಮೆಮೊರಿ ಚಿಪ್ ದಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್. ಇದು ಹಂಗಾರ ನಾಳೆ ಪ್ರಾಮ್ ಅನ್ನೋದು ಸಾಫ್ಟ್ವೇರ್, ಆಂಟಿವೈರಸ್ ಅಥವಾ ಹಾರ್ಡ್ವೇರ್ ಅಂತ ಹಿಂಗ್ ಏನಾರ ಕೇಳ್ತಾನ. ಅರ್ಥ ಆಯ್ತರಿ? ಎಸ್, ಇಟ್ ಇಸ್ ಅ ಹಾರ್ಡ್ವೇರ್. ಯಾಕೆ? ಇದೊಂದು ಮೆಮೊರಿ ಚಿಪ್ ಅದ. ಅರ್ಥ ಆಯ್ತಾ ನಾನು ತರದು? ಇಟ್ ಇಸ್ ಅ ಹಾರ್ಡ್ವೇರ್ ಬೆಟ. ತಿಳಿತಾರಿ? ಇದೊಂದು ಮೆಮೊರಿ ಚಿಪ್ ಇರ್ತದೆ. ದಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಒನ್ಸ್ ಆಫನ್ ಇಟ್ ಈಸ್ ಕ್ರಿಯೇಟೆಡ್. ಒನ್ಸ್ ದ ಪ್ರಾಮ್ ಇಸ್ ಪ್ರೋಗ್ರಾಮ್ಡ್ ದ ಇನ್ಫಾರ್ಮೇಶನ್ ರಿಟರ್ನ್ ಇಸ್ ಪರ್ಮನೆಂಟ್. ನೋಡಪ್ಪ, ಈ ಪ್ರಾಮ್ ಒಳಗೆ ಏನಾರ ಒಂದು ಪರ್ಮನೆಂಟ್ ಆಗಿ ಅಂದ್ರೆ ಅದ್ರ ಅರ್ಥ, ಈಗ ಉದಾಹರಣೆಗೆ ನಾವು ಕಂಪ್ಯೂಟರ್ನ ಚಾಲೂ ಮಾಡ್ತೀವಿ, ಒಂದು ಪ್ರೋಗ್ರಾಮ ಹಿಂಗೆ ಮಾಡಿದ ಕೂಡಲೇ ಹಿಂಗೆ ಚಾಲೂ ಆಗ್ತದ, ಹಿಂಗೆ ಮಾಡಿದ ಕೂಡಲೇ ಒಂದು ಬಂದ್ ಆಗತ್ತಾ. ಇದು ಹಿಂಗಾದ ಕೂಡಲೇ ಚಾಲೂ ಆಗೋದು, ಹಿಂಗಾದ ಕೂಡಲೇ ಬಂದ್ ಆಗೋದು ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ಒಂದು ಸಲ ಸ್ಟೋರ್ ಮಾಡಿ ಇಟ್ಬಿಟ್ಟಿದಾರ. ಇದು ಯಾವಾಗಲೂ ಪರ್ಮನೆಂಟ್ ಇರ್ತದ. ಅದಕ್ಕೆ ಪ್ರಾಮ್ ಒಳಗಿರುವಂತಹ ಇನ್ಫಾರ್ಮೇಶನ್ ಯಾವಾಗಲೂ ಪರ್ಮನೆಂಟ್ ಇರ್ತದ. ನಾಳೆ ಇದನ್ನ ಕೇಳ್ಬೋದು. ಅಂಡ್ ಇಟ್ ಕೆನಾಟ್ ಬಿ ಡಿಲೀಟೆಡ್ ಆರ್ ಎರೇಸ್ಡ್. ಅರ್ಥ ಆಯ್ತರಿ? ಹಂಗಾರೆ ನಾಳೆ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾನ ಏನಂತ, ಪ್ರಾಮ್ ನಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಎರೇಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಇದು ಪರ್ಮನೆಂಟ್ ಇರ್ತದ. ಆಲ್ ಆಫ್ ದಿಸ್. ಯಾವ್ದು ಬರ್ತದ ರೀ? ಯಾವ್ದು ಬರ್ತದ ರೀ? ಯಾವ್ದು ಬರ್ತದ? ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ನೋಡೋಣ. ಎಸ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಅರ್ಥ ಆಯ್ತರಿ? ಆಲ್ ಅನ್ನೋರ್ ಆಲ್ ಅನ್ರಿ, ಡಿಲೀಟ್ ಅನ್ನೋರ್ ಡಿ ಅನ್ನಿ, ಎರೇಸ್ ಅನ್ನೋರ್ ಇ ಅನ್ನಿ, ಪರ್ಮನೆಂಟ್ ಅನ್ನೋರ್ ಪಿ ಅನ್ನಿ. ಎಸ್, ವೆರಿ ಗುಡ್, ವೆರಿ ಗುಡ್. ಅರ್ಥ ಆಯ್ತರಿ? ತಿಳಿತಾ? ಎಕ್ಸಲೆಂಟ್, ಎಕ್ಸಲೆಂಟ್ ಸರ್. ತುಂಬಾ 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 ಗುಡ್. ಇದು ಆಲ್ ಆಪ್ಷನ್ ಆಗತ್ತ. ಏನಾಗತ್ತೆ ರೀ? ಆಲ್ ಆಪ್ಷನ್ ಆಗುತ್ತೆ. ಯಾಕಂದ್ರೆ ಆಲ್ ಅಂದ್ರೆ ಇದ್ರ ಅರ್ಥ ಅದನ್ನ ನಾವು ಏನ್ ಮಾಡಬಹುದು ವಿದ್ಯಾರ್ಥಿಗಳೇ? ಅದನ್ನ ನಾವು ಪರ್ಮನೆಂಟ್ ಆಗಿ ಬರ್ದಿರ್ತೀವಿ, ಡಿಲೀಟ್ ಮಾಡಕ್ಕೂ ಬರಂಗಿಲ್ಲ, ಎರೇಸ್ ಮಾಡ್ಲಿಕ್ಕೂ ಬರಲ್ಲ, ಈ ರೀತಿಯಾಗಿ. ಅರ್ಥ ಆಯ್ತರಿ? ಎಸ್, ವೆರಿ ಗುಡ್, ಎಕ್ಸಲೆಂಟ್. ಹಂಗಾರೆ ಪ್ರಾಮ್ ಅಂದ್ರೆ ಗೊತ್ತಾಯ್ತು, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನಾನು ತಗೊಂಡ್ಬರ್ತಾ ಇದ್ದೀನಿ. ಎಸ್, ಕೆಲವರು ಕ್ಲಾಸನ್ನ ಎಷ್ಟು ಇಂಟ್ರೆಸ್ಟ್ ಇಲ್ಲಾರ್ದ ಜಾಯ್ನ್ ಆಗಿರ್ತಾರೆ ಅಂದ್ರೆ ಅವ್ರು ಒಂದು ಕಮೆಂಟ್ ಸದ್ಯಕ್ಕೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಐ ಡೋಂಟ್ ನೋ ವೈ. ಇನ್ ದ ಕಾಂಟೆಕ್ಸ್ಟ್ ಆಫ್ ಕಂಪ್ಯೂಟಿಂಗ್, ಕಂಪ್ಯೂಟರ್ದ ವಿಚಾರದಲ್ಲಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ URL? URL ದ ವಿಸ್ತೃತ ರೂಪ ಯಾವುದು? ಪೋಲ್ ಅನ್ನ ಕೊಡ್ತಾ ಇದ್ದೀನಿ, ತಿಳಿತಾರೆ? ಪೋಲ್ ಅನ್ನ ನಾನು ಕೊಡ್ತಾ ಇದ್ದೀನಿ, ಒಂದ್ಸಲ ನೀವು ನೋಡ್ಕೊಳ್ಳಿ, 4 ಓದ್ಕೊಳ್ಳಿ. ತಿಳಿತಾರೆ? 4 ನೀವು ಓದ್ಕೊಂಡ್ರೆ ಬಹಳ ಒಳ್ಳೆಯದು. ಎಸ್,
ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಯ್ತಾ? ಎಸ್, ಡೆಫಿನೆಟ್ಲಿ. ಹಾ, ಸೊ ಬನ್ನಿ ಹಾಗಾದ್ರೆ ಇದ್ರದ್ದು ಪೋಲನ್ನ ತಗೊಳ್ಳೋಣ. ಯಾರು ಹೇಳ್ತಾರ ನೋಡೋಣ. ಎಸ್, ಕರೆಕ್ಟಾಗಿ ಎಸ್ ಸರ್, ವೆರಿ ಗುಡ್. ಎಸ್, ವೆರಿ ಗುಡ್, ಎಕ್ಸಲೆಂಟ್. ಇದ್ರ ಮೇಲೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿರ್ತಾನ್ರಿ. ಅರ್ಥ ಆಯ್ತಾ? ತುಂಬಾ ಕ್ವಶನ್ಸ್ಗಳನ್ನ ಕೇಳ್ತಾನ. ನಾವು ಇದ್ರ ಮೇಲೆ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಬಹಳ ಒಳ್ಳೇದು. ಅರ್ಥ ಆಯ್ತಾ ರೀ? ಎಸ್, ಸರಿಯಾದ ಉತ್ತರ ಸಿ ಅದ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋಣ. ತಿಳಿತಾರಿ? ಎಸ್. ಸೊ ಈಗ ನಿಮಗೆ ಆಲ್ಮೋಸ್ಟ್ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಾನು ತೋರಿಸಿರುವಂತ ಒಂದು ಚಿತ್ರ. ಎಸ್, ಪಾರ್ಟ್ಸ್ ಆಫ್ ಎ URL. URL ಅಂದ್ರೆ ಏನಂತ ಆಯ್ತು? ಆಲ್ಮೋಸ್ಟ್ ಆಲ್. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಗೊತ್ತಾಯ್ತು ನಮಗೆ. ಅರ್ಥ ಆಯ್ತಾರೆ? ಈಗ ಈ ಒಂದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನ ಇನ್ನೂ ನೀಟಂಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಮೊನ್ನೆ ಬಹಳ ಸಲ ಎಕ್ಸಾಮ್ನಾಗಿದ್ದು ಬಂದದ. ತಿಳಿತಾರಿ? ಎಸ್, ನೋಡಿ ಇಲ್ಲಿ HTTPS ಅಂತ ಬರ್ತಲ್ಲ, ಇದಕ್ಕೆ ಸ್ಕೀಮ್ ಅಂತ ಕರೀತಾರ. ಈ URL ಇದು ಇಲ್ಲಿದಿಂದ ಇಲ್ಲಿ ಮಟ್ಟ ಇರೋದು ಒಂದು URL. ಅರ್ಥ ಆಯ್ತಾರಿ? ಸೊ ಈ URL ಅನ್ನ ನಾನು ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಗಳನ್ನಾಗಿ ಮಾಡಿ ಕೇಳ್ತಾರ. ತಿಳಿತಾರಿ? ಎಸ್. ಹಂಗಾರ ಇದಕ್ಕೇನಂತ ಕರೀತಾರ? ಇಲ್ಲಿಂದ ಇಲ್ಲಿ ಮಟ್ಟಕ್ಕ ಸ್ಕೀಮ್ ಅಂತ ಕರೀತಾರ. ಈ ಭಾಗಕ್ಕೆ ಇಂಗ್ಲಿಷ್ನಾಗ ಏನಂತ ಕರೀತಾರ ಅಂದ್ರ ಸಬ್ ಡೊಮೇನ್ ಅಂತ ಕರೀತಾರ. ತಿಳಿತಾರಿ? ಇದಾದ್ಮೇಲೆ ಡಾಟ್ ಮಾಡಿ ಇದನ್ನ ಏನಂತ ಕರೀತಾರ? ಸೆಕೆಂಡ್ ಲೆವೆಲ್ ಡೊಮೇನ್ ಅಂತ ಕರೀತಾರ. ನೋಡಿ, ಸ್ಕೀಮ್, ಸಬ್ ಡೊಮೇನ್, ಸೆಕೆಂಡ್ ಲೆವೆಲ್ ಡೊಮೇನ್ ಅಂತ ಕೊಡ್ತಾರ. ಅದಾದ್ಮೇಲೆ ಏನ್ ಬರ್ತದ? ಟಾಪ್ ಲೆವೆಲ್ ಡೊಮೇನ್ ಅಂತ ಕರೀತಾರ. ಅದಾದ್ಮೇಲೆ ಸಬ್ ಡೈರೆಕ್ಟರಿ ಅಂತ ಕರೀತಾರ. ಅಂದ್ರೆ ಸ್ಕೀಮ್, ಸಬ್ ಡೊಮೇನ್, ಸೆಕೆಂಡ್ ಲೆವೆಲ್ ಡೊಮೇನ್, ಟಾಪ್ ಲೆವೆಲ್ ಡೊಮೇನ್, ಸಬ್ ಡೈರೆಕ್ಟರಿ. ಅರ್ಥ ಐತ್ನ ಅದರದ್ದು? ತಿಳಿತಾರಿ? ಏನೇನು? ಸ್ಕೀಮ, ಡೊಮೇನ, ಸೆಕೆಂಡ್ ಲೆವೆಲ್ ಡೊಮೇನ್, ಟಾಪ್ ಲೆವೆಲ್ ಡೊಮೇನ್, ಸಬ್ ಡೈರೆಕ್ಟರಿ. ಈ ರೀತಿ ಆಯ್ತಾ? ತಿಳಿತಾ? ಎಸ್. ಹಂಗಾರೆ ಇದೇ ರೀತಿಯಾಗಿ ಇನ್ನೊಂದು ಬೇರೆದನ್ನ ತಗೊಂಡು ನಾನು ಮತ್ತೆ ಇನ್ನೊಂದ್ಸಲ URL ಎಕ್ಸ್ಪ್ಲೇನ್ ಮಾಡ್ಬೇಕಂತೀನಿ. ಲಕ್ಷ ವಹಿಸಿ. ಅರ್ಥ ಆಯ್ತಾ ರೀ? ಎಸ್. ಓಕೆ, ಬನ್ನಿ ನೋಡಿ. ಸೊ ಇದೊಂದು URL ಅದ. ಇಲ್ಲಿ ಮೇಲ್ಗಡೆ ಕೊಟ್ಟಾರ, ಇದೊಂದು URL ಅದ. ನಾವು ಏನಾರ ಒಂದು ಲಿಂಕ್ ಅನ್ನ ಕಳಿಸಿದಾಗ ಇವೆಲ್ಲಾ ಪಾರ್ಟ್ಸ್ ಗಳಲ್ಲಿ ಬಂದಿರ್ತಾವ. ತಿಳಿತಾರೆ? ಇವೆಲ್ಲವನ್ನು ನಾವು ತಿಳ್ಕೊಳ್ಳೋರು ಇರ್ತೀವಿ ಈಗ. ಓಕೆ, ಎಸ್. ಎಲ್ಲರೂ ಕಾಣ್ತಾ ಇದ್ದಾನ? ವೆರಿ ಗುಡ್. ಎಸ್, ಬನ್ನಿ. ಈಗ ಇದನ್ನ ನೋಡುವಂತ ಸಂದರ್ಭದಲ್ಲಿ ಇದಕ್ಕೆ ನಾವು ಸ್ಕೀಮ್ ಅಂತ ಅಂದಿದ್ದೆ ಆಗಳೆ. ತಿಳಿತಾರೆ? ಇದನ್ನ ಪ್ರೋಟೋಕಾಲ್ ಅಂತಾನೂ ಕರೀತಾರ. ತಿಳಿತಾರೆ? ಪ್ರೋಟೋಕಾಲ್ ಅಂತಾನೂ ಕರೀತಾರ. ಸೊ ಅದಾದ್ಮೇಲೆ ನಾವು ಇಲ್ಲಿ ನೋಡಿ, ಇಲ್ಲಿ ಬ್ಲಾಗ್ ಅಂತ ಬಂದದ. ತಿಳಿತಾರೆ? ಇಲ್ಲಿ ಏನು ಬಂದದ? ಡಬಲ್ ಅಂತ ಬಂದದ. ಇದಕ್ಕೆ ಸಬ್ ಡೊಮೇನ್ ಅಂತ ಕರೀತಾರ. ಇದಕ್ಕೆ ನಾವೇನಂತ ಕರಿತೀವಿ? hostinger.com ಅನ್ನ ಡೊಮೇನ್ ನೇಮ್ ಅಂತ ಕರಿತೀವಿ. ಅದರ ಮುಂದಿನ ಪಾತ್ ಆರ್ ಪೇಜ್ ಅಂತ ಕರಿತೀವಿ. ಅರ್ಥ ಐತ್ನ ಅದರದ್ದು? ಸೊ ಡೊಮೇನ್ ನೇಮ್, ಸಬ್ ಡೊಮೇನ್, ಪಾತ್ ಪೇಜ್. ಸೊ ಹಿಂಗೆ ಆಲ್ಮೋಸ್ಟ್ ಆಲ್ ನಾವು ಎಲ್ಲವನ್ನು ತಿಳ್ಕೊಂಡಿವಿ. ಅರ್ಥ ಐತರಿ? ಸ್ಕೀಮ್, ಡೊಮೇನ್, ಸಬ್ ಡೊಮೇನ್, ಟಾಪ್ ಲೆವೆಲ್ ಡೊಮೇನ್, ಅದಾದ್ಮೇಲೆ ಸಬ್ ಡೈರೆಕ್ಟರಿ. ಅರ್ಥ ಐತರಿ? ಎಸ್. ಸೊ ಬನ್ನಿ ಹಾಗಾದ್ರೆ ಇನ್ನೂ ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಐತ್ನ ತರದ್ದು? ಎಸ್, ಎಸ್. ಅದರ ಮುಂದಿನ ಮತ್ತೆ ವೆಬ್ ಪೇಜ್ ಅಂತ ಬರುತ್ತೆ ಸರ್. ಅದು ತಿಳಿತಾರೆ? ಅದ್ರ ಮುಂದಿನ ನಾವು ವೆಬ್ ಪೇಜ್ ಅಂತ ಕಲ್ಕೋತೀವಿ. ತಿಳಿತಾರೆ? ವೆಬ್ ಪೇಜ್ ಅಂತ ಕಲ್ಕೋತೀವಿ. ಎಸ್. ಕೆಲವೊಬ್ರಿಗೆ ಅನಿಸ್ಬೋದು, ಸರ್ ಇದನ್ನ ಇಷ್ಟಾಗಿ ಎಕ್ಸ್ಪ್ಲೇನ್ ಮಾಡತ್ತಾರಂತ. ಇವೆಲ್ಲ ಎಕ್ಸಾಮ್ನಾಗ ಬಂದಾವ, ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡತ್ತೇನೆ. ನಿಮ್ಗೆ ಏನಾರ ಫಾಲ್ತುಗಿರಿ ಅನಿಸ್ತಾ ಇತ್ತು ಅಂದ್ರೆ ನಂಗೆ ಹೇಳ್ರಿ, ನಾನು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡೋದಿಲ್ಲ. ಓಕೆ. ಈ ಭಾಗವನ್ನ ಸ್ಕೀಮ್ ಅಂತೂ ಕರೀತಾರ, ಪ್ರೋಟೋಕಾಲ್ ಅಂತಾರ. ಇದಕ್ಕೇನಂತಾರ? ಸಬ್ ಡೊಮೇನ್ ಅಂತ ಕರೀತಾರ. ಇದಕ್ಕೇನಂತಾರ? ಡೊಮೇನ್ ಅಂತಾರ. ತಿಳಿತಾರಿ? ಇದು ಮುಂದಿನಕ್ಕೆ ಪಾತ್ ಅಥವಾ ಪೇಜ್ ಅಂತ ಕರೀತಾರ. ತಿಳಿತಾರಿ? ಎಸ್. ಹಾಗಾದ್ರೆ ಬನ್ನಿ
ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಿಳಿತರಿ? ಎಸ್. ಎಸ್, ಓಕೆ. ಸೊ ಒಟ್ಟಾರೆ ಕಂಪ್ಯೂಟರ್ದ ನೆಟ್ವರ್ಕ್ದ ಬಗ್ಗೆ ಲಿಂಕ್ ಅನ್ನ ಮುಖಾಂತರ ನಾವನ್ನ ತೋರಿಸ್ಕೊಡ್ತೀವಿ. ಇದನ್ನ ನಾವು URL ಅಂತ ಕರಿತೀವಿ. ಅರ್ಥ ಆಯ್ತರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಸ್, ಮುಂದಿನ ಪ್ರಶ್ನೆ ಏನಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್ ಯೂಸ್ ಟು ಎಂಟರ್ ಮೋಷನ್ ಡಾಟಾ ಇನ್ ಕಂಪ್ಯೂಟರ್ಸ್ ಆರ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸ್? ಎಸ್, ತುಂಬಾ ಸಿಂಪಲ್ ಅದ. ಪೋಲ್ ಕೊಡ್ತೀನಿ, ಮೊದಲು ನೀವು ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಕ್ವಶನ್ ಏನಂದಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಪುಟ್ ಡಿವೈಸ್. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಇದೆ? ಇನ್ಪುಟ್ ಅಂದ್ರೆ ದತ್ತಾಂಶಗಳನ್ನ ಕೊಡುವಂತಹ ಮಾರ್ಗ, ಔಟ್ಪುಟ್ ಅಂದ್ರೆ ಹೊರಗೆ ಬರುವಂತದ್ದು. ಟು ಎಂಟರ್ ಮೋಷನ್ ಡಾಟಾ, ಚಲನೆಯಲ್ಲಿರುವಂತಹ ಡಾಟಾಗಳನ್ನ. ತಿಳಿತರಿ? ಚಲನೆಯಲ್ಲಿರುವಂತಹ ಡಾಟಾಗಳನ್ನ. ಅರ್ಥ ಆಯ್ತರಿ? ಎಸ್. ಮೊದಲು ಪೋಲ್ ಕೊಟ್ಟಿರ್ತೀನಿ, ಅದರ ಬಗ್ಗೆ ನೀವು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ವಿಚಾರ ಮಾಡಿ ಆನ್ಸರ್ ಕೊಡಿ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಅಥವಾ ಇತರ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಚಲನೆಯ ಡೇಟಾವನ್ನ ನಮೂದಿಸಲು ಬಳಸುವಂತ ಇನ್ಪುಟ್ ಸಾಧನೆಯಾಗಿದೆ? ಮಾನಿಟರ್, ಟ್ರ್ಯಾಕ್ ಬಾಲ್, ಪ್ಲಾಟರ್, ಜಾಯ್ಸ್ಟಿಕ್. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಬನ್ನಿ, ಹಾಗಾದ್ರೆ ಇದರ ಆನ್ಸರ್ ಅನ್ನ ನೀವು ಪೋಲದ ಮುಖಾಂತರ ಈಗಾಗಲೇ ತಿಳ್ಕೊಂಡಿದ್ದೀರಾ, ಬಟ್ ಅದನ್ನ ಎಕ್ಸ್ಪ್ಲನೇಷನ್ ಮಾಡೋಣ. ಎಸ್, ಇದಕ್ಕೆ ಸರಿಯಾದ ಉತ್ತರ ಟ್ರ್ಯಾಕ್ ಬಾಲ್ ರೀ. ಉದಾಹರಣೆಗೆ ಈಗ ಸದ್ಯ ಇಲ್ಲಿ ಮೌಸ್ ಇರ್ತದ, ಇಲ್ಲೊಂದು ಬಾಲ್ ಇರ್ತದ ಒಳಗ. ತಿಳಿತಾರೆ? A trackball is a pointing input device. It consists of a ball held by a socket containing sensors to detect the rotation of the ball about 2 axes. The user rolls the ball with the thumb, fingers or the palm or to the hand to move the cursor. So ನಾವು ಅವಾಗಲೇ ಬಾಲ್ ಅನ್ನ ಅಳಗಾಡಿಸ್ತಿರ್ತೀವಿ ಮೇಲೆ ಕೆಳಗಡೆ ಹೋಗಲಿಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಮೋಷನ್ ಡಾಟಾ ಅನ್ನ ಕಂಪ್ಯೂಟರ್ದ ಮುಖಾಂತರ ಇನ್ಪುಟ್ ಮಾಡಲಿಕ್ಕೆ, ಕಂಪ್ಯೂಟರ್ನಲ್ಲಿ ಇನ್ಪುಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಟ್ರ್ಯಾಕ್ ಬಾಲ್ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ತಿಳಿತಾ? ಸೊ ನಾವು ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಕೋಬೇಕು ಅದನ್ನ. ತಿಳಿತಾರಿ? ಟ್ರ್ಯಾಕ್ ಬಾಲ್ ಮೌಸ್ಗಳು ಅಂತ ಇರ್ತಾವ. ನೀವು ಅವ್ರ ನೋಡಿರಲ್ಲ ಗೊತ್ತಿಲ್ಲ ನನಗೆ. ಸೊ ಟ್ರ್ಯಾಕ್ ಬಾಲ್ ಮೌಸ್ಗಳಂತ ಬರ್ತಾವ, ಅವ್ರನ್ನ ನೀವು ಸ್ವಲ್ಪ ನೋಡಬೇಕು. ಅರ್ಥ ಆಯ್ತಾ ರೀ? ಇಲ್ಲಿದೆ ನೋಡಿ, ಇಲ್ಲೊಂದಿದೆ. ತಿಳಿತಾ? ಸೊ ಅದನ್ನ ನಾವು ಏನು ಮಾಡ್ತೀವಿ, ಬಟ್ಟೆನಿಂದ ಅದನ್ನ ಸರಸಾಡ್ತಿರ್ತೀವಿ. ತಿಳಿತಾರಿ? ಅದನ್ನ ಹಿಂಗ ಒಂದು ಸ್ವಲ್ಪ ರೌಂಡ್ ತಿರುಗಿಸಿ ಡಾಟಾನ ಅಲ್ಲಿ ಹಾಕ್ತಿರ್ತೀವಿ. ಉದಾಹರಣೆಗೆ ಇಲ್ಲದ ನೋಡ್ರಿ. ಸೊ ದೀಸ್ ಆರ್ ಕಾಲ್ಡ್ ಟ್ರ್ಯಾಕ್ ಬಾಲ್ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ತಿಳಿತಾ ಇದ್ದಾನ? ಎಸ್, ಸೂಪರ್ ಗಾಯ್ಸ್, ಸೂಪರ್. ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇಲ್ಲ ಸರ್, ನಾವು ಎಷ್ಟು ಅದನ್ನ ಡೀಪ್ ಆಗಿ ಕಲ್ಕೊಂಡು ಹೋಗ್ತೀವೋ ಅಷ್ಟು ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಬರ್ತದ, ಇಲ್ಲಾದ್ರೆ ಏನೂ ಬರಲ್ಲ ನೋಡಿ. ಓಕೆ, ಈಗ ಸದ್ಯ ನನಗೆ ಈ ಕ್ವಶನ್ಗಳನ್ನ ಒಂದು 5 ನಿಮಿಷ ಮುಗಿಸಾಕು ಬರ್ತದ. ಎಸ್, ಅದೇ ಹೇಳುದು ಸರ್. ನೀವೇನಾರು ರೆಕಾರ್ಡೆಡ್ ನೋಡ್ತಾ ಇದ್ರೆ ಈ ಕ್ಲಾಸ್ ಇನ್ನೂ ಸ್ಪೀಡ್ ಆಗತ್ತ. ರೆಕಾರ್ಡೆಡ್ ನೋಡೋದ್ನಾಗ ಈ ಕ್ಲಾಸ್ ಒಟ್ಟು 10 ಮಿನಿಟ್ಸ್ನಾಗ ಮುಗಿತದ. ಯಾಕ್ರಿ? ಪಟ 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 ಕೇಳ್ಕೊತ ಹೋಗೋದು, ಸ್ಪೀಡ್ ಇಟ್ಕೊಳಕ್ ಬರ್ತದ. ದ ಕಾಂಟೆಸ್ಟ್ ಆಫ್ ಕಂಪ್ಯೂಟಿಂಗ್ ಅ ಬೈಟ್ ಈಸ್ ಈಕ್ವಲ್ ಟು, ಒಂದು ಬೈಟ್ನಾಗ ಎಷ್ಟು ಬಿಟ್ಸ್ ಇರ್ತಾವ. ಇದೆ ಈಗ ತಾನೇ ನಾವು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ಕೊಟ್ಟಿದ್ದೀವಿ. ಎಸ್, ಪೋಲ್ ಅನ್ನ ಕೊಡ್ತಾ ಇದ್ದೀವಿ ನೋಡಿ. ಎಸ್, ಒಂದು ಬೈಟ್ ಒಳಗಡೆ ಎಷ್ಟು ಬಿಟ್ಸ್ ಇರ್ತಾವ ಅಂತ ಕೇಳಿದಾರ. ಬಹಳ ಅಂದ್ರೆ ಬಹಳ ಡಿಫಿಕಲ್ಟ್ ಕ್ವಶನ್ ಅದ. ತಿಳಿದ್ರಿ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಎಸ್, ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇದನ್ನ ಸ್ವಲ್ಪ ಓಕೆ, ಸರಿಯಾದಂತ ಉತ್ತರ ಇದಕ್ಕೆ ಗೊತ್ತಾಗುತ್ತೆ 8 ಅಂತ ಹೇಳಿ. ಸೊ 8 ನೋಡಿ, ಎ ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಆಯ್ತು. ಅರ್ಥ ಆಯ್ತಾ ರೀ? ಎಸ್, ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಅನ್ನ ತಿಳ್ಕೊಂಡ್ಬಿಟ್ರೆ ಇದ್ರ ಮೇಲೆ ನಮ್ಗೆ ಎಂದೂ ಕ್ವಶನ್ಸ್ಗಳು ಮಿಕ್ಸ್ ಅಥವಾ ಮಿಸ್ ಅಥವಾ ಆಗೋದಿಲ್ಲ. ಅರ್ಥ ಆಯ್ತಾ ರೀ?
ಎಸ್ ನೋಡಿ ಗಾಯ್ಸ್, ಈಗ 1 ಬಿಟ್ ಅಂತಂತಂದ್ರೆ ನೋಡಿ, ಇಲ್ಲಿ ನೋಡಿ ಎಲ್ಲರೂ ಕೇಳ್ತಾ ಇದ್ದಾನೆ, ಇಲ್ಲಿ ಬೈನರಿ ಡಿಜಿಟ್ಸ್ಗಳು ಇರ್ತಾವ 1 0 1 0 0 1 0 1 ಅಂತ ತಿಳಿತಾರಿ. ಸೊ 1 ಬಿಟ್, ಇಲ್ಲಿ 0 ಬಂದಿದೆಲ್ಲ ಇದು 1 ಬಿಟ್ ಅಂತಾರೆ, ಇದಕ್ಕೂ 1 ಬಿಟ್ ಅಂತಾರ ತಿಳಿತಾರಿ. ಇಂಥವ 8 ಬಿಟ್ಗಳದು ಅಂದ್ರೆ 1 ಬೈಟ್ ಆಗತ್ತ, ಅರ್ಥ ಐತರಿ. ಸೊ 1 ಬೈಟ್ ಆಗತ್ತ. ಸೊ ಹಂಗಾರೆ ಇಂಥವು 8 ಕೂಡಿದು ಅಂದ್ರ ತಿಳಿತಾರಿ, ಇಂಥವು 8 ಕೂಡಿದು ಅಂದ್ರ ನಮಗೇನು ಗೊತ್ತಾಗತ್ತ, 1 ಬೈಟ್ ಆಗತ್ತಂತ ಗೊತ್ತಾಗತ್ತ ತಿಳಿತಾರಿ ನಾ ಹೇಳ್ತಾರದು. ಎಸ್, ಆಲ್ಮೋಸ್ಟ್ ಆಲ್ ಈಗ ಸದ್ಯ ಯಾರು ಆಕ್ಚುಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದಿಂದ ಬರಾಕತ್ತಾರಲ್ಲ ಅವ್ರಿಗೆ ಇದು ಈಸಿಯಾಗಿ ತಿಳಿತಾ ಇರ್ತದ ತಿಳಿತಾರಿ. ಸೊ 1 ಬಿಟ್ ಅಂದ್ರೆ ಅದು 1 ಇರ್ಬೋದು, 0 ಇರ್ಬೋದು, 1 ಇರ್ಬೋದು, ಯಾವ್ದು ಬೇಕಾದ ತಗೊಳ್ಳೋದು 1 ಬಿಟ್ ಆಗತ್ತ ತಿಳಿತಾ. ಈ ಪಿಕ್ಚರ್ದಲ್ಲಿ ನಮ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿತೈತೆ ನೋಡ್ರಿ. ಸೊ ದಿಸ್ ಇಸ್ 1 ಬಿಟ್, ಅರ್ಥ ಆಯ್ತಾ. ಇಂಥವು 8 ಕೂಡಿದು ಅಂದ್ರೆ 1 ಬೈಟ್ ಐತ್ರಿ, ಅರ್ಥ ಆಯ್ತಾ. ಇನ್ನು ಈ ಬೈಟ್ದಿಂದ ಮತ್ತೆ ಹಂಗ ಮುಂದೆ ಕನ್ವರ್ಟ್ ಆಗೋದು ಹೋಗುತ್ತದು ತಿಳಿತಾ. ಅದನ್ನ ನಾನು ಈಗ ಸದ್ಯ ನಿಮ್ಗೆ ತಿಳಿಸ್ಕೊಡ್ಬೇಕಂತ ಇಷ್ಟಪಡ್ತೀನಿ. ಲಕ್ಷ ವಹಿಸಿ ವಿದ್ಯಾರ್ಥಿಗಳೇ, ಲಕ್ಷ ವಹಿಸಿ, ಅರ್ಥ ಆಯ್ತಾ ರೀ. ಎಸ್, ಬನ್ನಿ ಹಾಗಾದ್ರೆ ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ನೋಡಿ. ಯಾಕೆ ಇಷ್ಟು ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಒಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಂಡು ಹೋಗ್ಬೇಕು. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ ಆಯ್ತು. ಇದು 1 ಬಿಟ್ ಅಥವಾ ಇದು 1 ಬಿಟ್, ಇದು 1 ಬಿಟ್, ಯಾವ್ದು ಬೇಕಾದ್ರೆ 1 ಬಿಟ್ ಅನ್ಬೋದು. ಹಂಗಾರೆ 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ ಆಯ್ತು. ಇಂಥದನ್ನ 1 ಕಿಲೋ ಬೈಟ್ ಆಗ್ಬೇಕಾದ್ರೆ 1024 ಬೈಟ್ಸ್ ಆಗ್ತಾವ. ಈ 1 ಕಿಲೋ ಬೈಟ್ಸ್ಗಳು ಕೂಡಿದ ಮೇಲೆ 1 ಮೆಗಾಬೈಟ್ ಆಗುತ್ತೆ. 1024 ಮೆಗಾಬೈಟ್ಗಳು ಕೂಡಿದ್ರೆ ಗೀಗಾಬೈಟ್. ಅದಕ್ಕೆ ಮೊದಲು ಬಿಟ್, ಆಮೇಲೆ ಬೈಟ್, ಆಮೇಲೆ KB, ಆಮೇಲೆ MB, ಆಮೇಲೆ GB, ಆಮೇಲೆ TB ಅಂತ ಬರ್ತದ ತಿಳಿತಾರಿ. ಸೊ ಈ TB ಆದ್ಮೇಲೆ ಏನಪ್ಪಾ ಅಂತಂದ್ರೆ ಹಂಗ ಮುಂದೆ ಹೋಗುತ್ತ, ಅದು ಹಂಗ ಮುಂದೆ ಹೋಗುತ್ತಾ. ಹಂಗಾದ್ರೆ ಈ ಬೈನರಿ ಡಿಜಿಟ್ಸ್ನಾಗ ಏನಪ್ಪಾ ಏನಿರ್ತದ ಸರಿ, ಬೈನರಿ ಡಿಜಿಟ್ಸ್ ದಿಂದ ಈ ತರ ಆಗ್ತಾವತ್ ನೀವು ನಮ್ಗೆ ಹೇಳ್ಕೊಡಕತ್ತೀರಿ. ಈ ಬೈನರಿ ಡಿಜಿಟ್ಸ್ ನಲ್ಲಿ ಏನ್ ಬರ್ತದ, ಈ ರೀತಿ ಬರ್ತದ ನೋಡ್ರಿ. ಯಾವಾಗ ಪ್ರೋಗ್ರಾಮ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಇವೇನ್ ಬೈನರಿ ಡಿಜಿಟ್ಸ್ ಅಲ್ಲ, ಇವಕ್ಕೆ ನಾವು ಏನಂತ ಕರಿತೀವಿ ಗೊತ್ತಾ, ಮೆಜರ್ಮೆಂಟ್ ಯೂನಿಟ್ ಅಂತ ಕರಿತೀವಿ, ಅಳತೆಯನ್ನ ಮಾಡುವ ಮಾಪನಗಳು. ಓನ್ಲಿ ಹ್ಯಾವ್ 2 ವ್ಯಾಲ್ಯೂಸ್, 0 and 1. 0 ಅಂದ್ರೆ ಆಫ್ ಅಂದಂಗ, 1 ಅಂದ್ರ ಅಥವಾ ಆನ್ ಅಂದಂಗ ತಿಳಿತಾರಿ. ಸೊ 1 ಆನ್ ಟ್ರೂ, 0 ಆಫ್ ಫಾಲ್ಸ್ ತಿಳಿತದ್ದು ಈ ರೀತಿ ಬರ್ತದ. ಸೊ ಇನ್ನು ಹಿಂಗೆ ನಾವು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಅನ್ನ ತಿಳ್ಕೊಳಕ್ಕೆ ಹೋದಂಗೆ ಏನಾಗತ್ತ, ಇನ್ನೂ ಬಹಳ ಚೆನ್ನಾಗಿದ್ದು ನಮ್ಗೆ ಅರ್ಥ ಆಗತ್ತ. ಅರ್ಥ ಆಯ್ತಾರಿ ತಿಳಿತಾನೆ ಅದರದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಸಾಧ್ಯವಾದಷ್ಟು ತಿಳಿತಾರಿ. ಸೊ ಎಷ್ಟು ಇದನ್ನ ತಿಳ್ಕೊಂಡು ಹೋಗ್ತೀವೋ ಅಷ್ಟು ಇದು ಬರ್ತದ. ಹಂಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಎಸ್, ಇತ್ತೀಚೆಗೆ ಏನ್ ಮಾಡ್ಬಿಡ್ತಾನವ, ಇವತ್ತರ್ನ 1024 ಹಿಂಗ್ ಕೊಡಂಗಿಲ್ಲ ತಿಳಿತಾರಿ. ಇವುಗಳನ್ನ ಸ್ವಲ್ಪ 10 to the power ಈ ತರ ಕೊಡಕ್ ಚಾಲು ಮಾಡ್ತಾನ, ಅರ್ಥ ಆಯ್ತಾರಿ. ನಮಗೆ ಗೊತ್ತಿರೋ ವ್ಯಾಲ್ಯೂ ಅನ್ನ ಪವರ್ ಮುಖಾಂತರ ಕೊಡಕ್ ಚಾಲು ಮಾಡ್ತಾನ ತಿಳಿತಾರಿ. ಎಸ್, ಹಾಗಾದ್ರೆ ಹೇಗೆ ಇಲ್ಲಿ ನೋಡಿ, ಲಕ್ಷ ವಹಿಸಿ. ಈಗ ನಿಮಗ ಬಿಟ್ ಬಗ್ಗೆ ಗೊತ್ತಾಯ್ತು, ಬೈಟ್ ಬಗ್ಗೆ ಗೊತ್ತಾಯ್ತು, ನಿಬ್ಬಲ್ ಬಗ್ಗೆ ಗೊತ್ತಾಯ್ತು. ನಿಬ್ಬಲ್ ಎಲ್ಲಿ ಬರ್ತದ, 4ಗಳಾದ್ರ, ಇದು ಬಿಟ್ಗಳು 8 ಆದ್ರ ಬೈಟ್ ಆಗಿರ್ತದ ತಿಳಿತಾರಿ. ಎಸ್, ಅರ್ಥ ಆಯ್ತಾ. ಬಿಟ್ಗಳು 8 ಅದು ಅಂದ್ರ ಬೈಟ, ಬಿಟ್ಗಳು 4 ಆದ್ರ ನಿಬ್ಬಲ್ಲ, ಇದು ಗೊತ್ತದ. ಇದ್ರ ಮುಂದಿನ 1024ದಿಂದ ಆಗತ್ತ. 1024 ಬಿಟ್ಸ್ಗಳು ಅದಪ್ಪ ಅಂತಂದ್ರೆ 1 KB ಆಯ್ತು, ಅರ್ಥ ಆಯ್ತಾ. 1 KB ಆಯ್ತು, ಅದಕ್ಕೆ ಕಿಲೋ ಬೈಟ್ ಅಂತ ಕರೀತಾರ. ಇನ್ನು 1024 ಪವರ್ 2 ಬರ್ತತಿಕೋ, ಪವರ್ 2 ಇನ್ನು ನೆನ್ಪಿಟ್ಕೋ. ನಾಳೆ ಎಕ್ಸಾಮ್ನಾಗ ಇಂಥ ಕನ್ಫ್ಯೂಸ್ ಮಾಡತ್ತಾನವ, ಏನ್ ಮಾಡತ್ತಾನವ, ಕನ್ಫ್ಯೂಸ್ ಮಾಡತ್ತಾನ ನಿಮ್ಮನ್ನ. ಸೊ 1024 ಈ ರೀತಿ ಬರೆದು ಮುಂದೆ ಹೋದ್ಮೇಲೆ ಏನಾಗ್ಬಿಡ್ತದ, ಎಸ್ ಅವತ್ತನ್ನ ಮಲ್ಟಿಪ್ಲೈಸ್ಗಳು ಮಾಡ್ಕೋತಾನ. ಅಂದ್ರೆ ಅದ್ರದ್ದು ಡಿಗ್ರೀಸ್ ಆಫ್ ಚೇಂಜಸ್ಗಳು ಮಾಡ್ಕೊಂಡು ಹೋಗ್ತಾನವ. ಆ ಡಿಗ್ರೀಸ್ಗಳನ್ನ ಚೇಂಜಸ್ ಮಾಡಿಕೊಂಡು ಏನ್ ಮಾಡತ್ತಾನ, ನಿಮ್ಮನ್ನ ಕನ್ಫ್ಯೂಸ್ ಮಾಡಿದಿರ್ತಾನ ತಿಳಿತಾರಿ. ಸೊ ಅದನ್ನ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಕೇಳಿ. 1000 ಕಿಲೋ ಬೈಟ್ ಅಂದ್ರೆ ಕಿಲೋ ಬೈಟ್ ಆಯ್ತು ತಿಳಿತಾರಿ. ಇದು ಡೆಸಿಮಲ್ದಾಗ, ಇದು ಡೆಸಿಮಲ್ದಾಗ, ಇದು ಬೈನರಿದಾಗ. ಇನ್ನ 1000 ಸ್ಕ್ವೇರ್ ಆತಂದ್ರ ಮೆಗಾಬೈಟ್ ಆಗತ್ತ ತಿಳಿತಾರಿ. ಬಟ್ ಇಲ್ಲಿ 1024 ಆಗತ್ತ.
3 ಆದಾಗ ಗಿಗಾಬೈಟ್ ಆಗುತ್ತಾ, 4 ಆದಾಗ ಟೆರಾಬೈಟ್ ಆಗತ್ತಾ, ತಿಳಿತರಿ. ಆಮೇಲೆ ಪೆಟಾಬೈಟ್ ಆಗತ್ತಾ, ಆಮೇಲೆ ಹೆಕ್ಸಾಬೈಟ್ ಆಗತ್ತಾ, ಆಮೇಲೆ ಝೆಟ್ಟಾಬೈಟ್ ಆಗತ್ತಾ, ಆಮೇಲೆ ಎಟ್ಟಾಬೈಟ್ ಆಗತ್ತಾ. ಹಂಗಾರ MB ತಿಳಿತರಿ, ಆದ್ಮೇಲೆ GB ಆದ್ಮೇಲೆ TB ಆದ್ಮೇಲೆ PB ಆದ್ಮೇಲೆ EB, ಆಮೇಲೆ ZB, ಆಮೇಲೆ YB. ಅರ್ಥ ಐತರಿ. ಫಸ್ಟಿಗೆ ಏನದ K ಅದ, ಆಮೇಲೆ M ಅದ, ಆಮೇಲೆ G ಅದ, ಆಮೇಲೆ T ಅದ, ಆಮೇಲೆ P ಅದ, ಆಮೇಲೆ E ಅದ, ಆಮೇಲೆ Z ಅದ, ಆಮೇಲೆ Y ಅದ. ಅರ್ಥ ಆಯ್ತು ನಾ ತರದ್ದು. ಇವ್ರು ನೆನ್ಪಿಟ್ಟುಕೊಳ್ಳೋದೇ ಭಾಳ ಇಂಪಾರ್ಟೆಂಟ್. ತಿಳಿತರಿ. KM GT PE ZY ತಿಳಿತರಿ. ಆಲ್ಮೋಸ್ಟ್ ಅಲ್ಲಿ ನೆನಪುಳಿಯತ್ತದ KM GT PE ZY. ಅರ್ಥ ಆಯ್ತರಿ. ಇದನ್ನ ಏನಾರು ಒಂದು ಕೋಡ್ ಮಾಡಿಕೊಂಡು ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಯ್ತರಿ. ಸೊ ಹೀಗೆ ಇವತ್ತು ನಾನು ನಿಮ್ಮ ಮುಂದೆ ಆಲ್ಮೋಸ್ಟ್ ಆಲ್ ಒಂದು 8 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದೆ. ಇನ್ನು ಮುಂದೆ ಮತ್ತೊಂದು ಪ್ರಶ್ನೆಯನ್ನ ತೊಗೊಂಬರೋಣ. ತಿಳಿತರಿ. ಎಸ್, ಎಕ್ಸ್ಪ್ಲನೇಷನ್ ಬೋರಿಂಗ್ ಆಯ್ತಾ ಯಾರಿಗಾದ್ರು? ನಾನು ಮಾಡಿದ ಇಷ್ಟೊತ್ತಕ ಎಕ್ಸ್ಪ್ಲನೇಷನ್ ಇಷ್ಟ ಆಗಲಿಲ್ಲ? ಎಸ್, ಯಾರಿಗಾದ್ರೂ ಇಷ್ಟ ಆಗಲಿಲ್ಲ, ನಾನು ಭಾಳ ಏನಾದರೂ ಹೇಳಿ ನಿಮ್ಮನ್ನ ಹಿಂಗೆ ಟೈಮ್ ವೇಸ್ಟ್ ಮಾಡಿನಂತ ಅನಿಸ್ತಾ ಇದೆನಾ ಯಾರಿಗಾದ್ರೂ? ಹಂಗೆ ಅನಿಸ್ತಾ ಇದ್ರೆ ಹೇಳಿ. ಹಂಗೆ ಏನಾದರೂ ಇದ್ರೆ ಹೇಳಿ ದಯವಿಟ್ಟು. ಓಕೆ. ಎಸ್, ಯಾರಿಗಾದ್ರೂ ಇಷ್ಟ ಆಗಲಿಲ್ಲ, ನಾನು ತಿಳಿತಾರಿ. ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಂಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್ ತಿಳಿತಾರಿ, ಎಟ್ಟಾಬೈಟ್ ಪಟ್ಟೆ ತಿಳಿತಾರಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ನೀವು ನಮ್ಗೆ ಹೇಳುತ್ತೆ ಬರ್ರಿ. ನಾವು ಏನು ವಿಚಾರ ಮಾಡ್ತೀವಂದ್ರೆ ರೀ, ಶಿಕ್ಷಕರು ಒಂದು ಸ್ವಲ್ಪ ಯಾವಾಗಲೂ ಇಬ್ರು ಥರ ಇರ್ತಾರೆ. ಒಬ್ಬರು ಅದನ್ನ ಕ್ಲಾಸ್ ಮುಗಿಸ್ಬೇಕನ್ನೋರು ಇರ್ತಾರೆ. ಒಬ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಅಲ್ಲಿ ಟಚ್ ಆಗಿರ್ಬೇಕು, ಆ ಥರ ಹೇಳೋರು ಒಬ್ರು ಇರ್ತಾರೆ. ತಿಳಿತಾರಿ. ಸೊ ಅದಕ್ಕೆ ನಾವು ಜಾಸ್ತಿ ಹೇಳ್ಕೊಡ್ತಿರ್ತೀವಿ. ನಮಗೆ ನೀವು ನೋಡೋ ಹೇಳುತ್ತೆ ಬರ್ರಿ, ಸರ್ ನಮಗೇನು ಇಷ್ಟೆಲ್ಲ ಏನು ಬ್ಯಾಡ್ರಿ ಅಂತ ಹೇಳ. ಅರ್ಥ ಐತೆ ರೀ. ಬಟ್ ಒಂದು ಮಾತ್ರ ಸತ್ಯ, ನೀವೆಲ್ಲರೂ ಜೀವನದ ಅನುಭವಗಳನ್ನು ಅನುಭವಿಸಿ ಬಂದವರದಿರಿ ಸದ್ದ. ಎಸ್, ಈಗ ನಿಮ್ಗೆಲ್ಲ ಅನುಭವ ಇರ್ತದ, ಕ್ಲಾಸ್ ಡೀಪ್ ಎಲ್ಲದ ಎಲ್ಲಿಲ್ಲ ಅಂತೇಳಿ. ಡ್ಯಾಶ್ ಇಸ್ ಎ ಸ್ಮಾಲ್ ಪೋರ್ಟೇಬಲ್ ಫ್ಲಾಶ್ ಮೆಮೊರಿ ಕಾರ್ಡ್ that plugs into a computer's USB port and functions as a portable hard drive. ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಪೋರ್ಟೇಬಲ್ ಫ್ಲಾಶ್ ಮೆಮೊರಿ ಕಾರ್ಡ್ ಅದ. ಪೋರ್ಟೇಬಲ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಆರಾಮ್ ತಗೊಂಡು ಅಡ್ಡಾಡ್ಬೋದು. ಅರ್ಥ ಆಯ್ತಾ ರೀ. ಸೊ ಇದ್ರೊಳಗೆ ಪ್ಲಗ್ಸ್ ಮಾಡ್ತೀವಿ ಕಂಪ್ಯೂಟರ್ಸ್ಗಳನ್ನ. ಮಣ್ಣಲ್ಲಿ USB ಒಂದು ಪೋರ್ಟ್ ಇರ್ತೈತಿ, ಹಿಂಗೊಂದು ಖಾನೆ ಇರ್ತದ, ಅದ್ರೊಳಗೆ ಒಂದು ತುರುಕ್ತೀವಿ. ಆ್ಯಂಡ್ ಫಂಕ್ಷನ್ಸ್ ಆಸ್ ಎ ಪೋರ್ಟೇಬಲ್ ಹಾರ್ಡ್ ಡ್ರೈವ್. ಯಾವುದದು? ಎಸ್, ವೆರಿ ಗುಡ್. ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಪೋಲ್ ಕೊಡ್ತಾ ಇದೆ ನೋಡಿ. ಎಸ್, ತುಂಬಾ ಸಿಂಪಲ್ ಕ್ವಶನ್ ಇದೆ. ಎಸ್, ಡ್ಯಾಶ್ ಒಂದು ಸಣ್ಣ ಪೋರ್ಟೇಬಲ್ ಫ್ಲಾಶ್ ಮೆಮೊರಿ ಕಾರ್ಡ್ ಆಗಿದ್ದು ಅದು ಕಂಪ್ಯೂಟರ್ನ USB ಪೋರ್ಟ್ಗೆ ಪ್ಲಗ್ ಮಾಡಲಾಗುತ್ತದೆ ಮತ್ತು ಪೋರ್ಟೇಬಲ್ ಹಾರ್ಡ್ವೇರ್ ಡ್ರೈವ್ನಂತೆ ಕಾರ್ಯನಿರ್ವಹಿಸುತ್ತದೆ. ಫ್ಲಾಶ್ ಡ್ರೈವ, CD ROM, DVD ROM ಇಲ್ಲ CD ROM. ಎಸ್, ಬನ್ನಿ, ತುಂಬಾ ಸಿಂಪಲ್ ಆಗಿರೋದು. ಎಸ್, ಮೊದಲು ನಾನಿಲ್ಲಿ ಹೇಳ್ಕೊಡ್ಬೇಕಾದಂತ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ದಟ್ ಈಸ್ USB ಫುಲ್ ಫಾರ್ಮ್. ತಿಳಿತಾರೆ. USB ಫುಲ್ ಫಾರ್ಮ್ ಬಹಳ ಅಂದ್ರೆ ಬಹಳ ಮಂದಿಗೆ ಕ್ವಶನ್ ಕೇಳಿರ್ತಾರ. ತಿಳಿತಾರಿ. ಎಸ್, ಈಗ ನಾನೇನ್ ಮಾಡ್ತೇನಪ್ಪ ಅಂದ್ರೆ USB ಮೊದಲೇ ಫುಲ್ ಫಾರ್ಮ್ ಹೇಳ್ಕೊಡ್ತೇನೆ. ಏನದ ಇದ್ರದ್ದು ಯಾರಾದ್ರೂ ಹೇಳ್ಬೋದಾ? ಯೂನಿವರ್ಸಲ್, ತಿಳಿತಾರಿ, ಯೂನಿವರ್ಸಲ್ ಸೀರಿಯಲ್ ಬಸ್. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಾರ. ತಿಳಿತಾರಿ. ಇದು ಒಂದನೇದ್ದು. ಯೂನಿವರ್ಸಲ್ ಸೀರಿಯಲ್ ಬಸ್ ಫ್ಲಾಶ್ ಡ್ರೈವ್ ಇಸ್ ಎ ಪ್ಲಗ್. ಇದೊಂದು ಪ್ಲಗ್, ಇದು ಅಂದ್ರೆ ಒಳಗಡೆ ಹಾಕುವಂತದ್ದು. ಅಂಡ್ ಪ್ಲೇ ಪೋರ್ಟೇಬಲ್ ಸ್ಟೋರೇಜ್ ಡಿವೈಸ್ ದಟ್ ಯೂಸಸ್ ದ ಫ್ಲಾಶ್ ಮೆಮೊರಿ. ಈ USB ಫ್ಲಾಶ್ ಡ್ರೈವ್ ಕ್ಯಾನ್ ಬಿ ಯೂಸ್ ಇನ್ ಪ್ಲೇಸ್ ಆಫ್ ಕಾಂಪ್ಯಾಕ್ಟ್ ಡಿಸ್ಕ್. ನಾವು ಎಲ್ಲಿ ಕಾಂಪ್ಯಾಕ್ಟ್ ಡಿಸ್ಕ್ ಯೂಸ್ ಮಾಡ್ತೀವೋ, CD-ಗಳನ್ನು ಯೂಸ್ ಮಾಡ್ತೀವೋ ಅಲ್ಲೇ ಇದನ್ನು ಹಾಕ್ತಾರ. ವೆನ್ ಎ ಯೂಸರ್ ಪ್ಲಗ್ಸ್ ದ ಫ್ಲಾಶ್ ಮೆಮೊರಿ ಡಿವೈಸ್ ಇನ್ ಟು ದ USB port, the computer's operating system recognize the device
ಆಸ್ ದ ರಿಮೂವೇಬಲ್ ಡ್ರೈವ್ ಅಂಡ್ ಅಸೈನ್ಸ್ ಟು ದ ಡ್ರೈವ್ ಲೆಟರ್. ಸೊ ಒಟ್ಟಾರೆ ಡ್ರೈವ್ ಲೆಟರ್ ಆಗಿ ಯೂಸ್ ಮಾಡ್ಕೋತಾರ. ಅರ್ಥ ಆಯ್ತಾ ರೀ? ಎಸ್. ಇದ್ರ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನ ಇದ್ದರೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಬನ್ನಿ. ಎಸ್, ನೀವು ರೆಕಾರ್ಡೆಡ್ ಕ್ಲಾಸ್ ನೋಡಿದ್ನಾಗ ಇನ್ನೂ ಸ್ಪೀಡ್ ಆಗುತ್ತೆ ರೀ ಸರ್, ಇದು ಆಯ್ತಾ, ಇನ್ನೂ ಬಹಳ ಸ್ಪೀಡ್ ಆಗುತ್ತೆ ನಿಮಗೆ. ಹಾ, ಓಕೆ. ಸೊ ಬನ್ನಿ, ಈಗ ಮೊದಲು ಕೆಲವು USB ಟೈಪ್ಸ್ ಆಫ್ USB ಗಳು ಭಾಳ ಅದಾವ. ಈಗ ತಿಳಿತರಿ, ಸಿಕ್ಕಾಪಟ್ಟಿ ಟೈಪ್ಸ್ ಆಫ್ USB ಗಳು ಅದಾವ, ತಿಳಿತರಿ. ಅದ್ರ ಬಗ್ಗೆ ನಾನು ನಿಮ್ಗೊಂದು ಸ್ವಲ್ಪ ಹೇಳ್ಕೊಡ್ತೇನೆ. ಅರ್ಥ ಆಯ್ತರಿ? ಬಟ್ USB ಅಂತಂದ್ರೆ ಏನು, ಹಿಂಗೆ ತುರುಕ್ತಿವಲ್ಲ ಯಾವ್ಯಾವು ಅವೆಲ್ಲ, ಅರ್ಥ ಆಯ್ತು ನಾ ತರದ್ರಿ? ಹಾ, ಸೊ ಅವೆಲ್ಲವೂ ನಾವು ಕರಿತೀವಿ. ಓಕೆ, ಎಸ್. ಬನ್ನಿ, ಈಗ ತುಂಬಾ USB ಗಳು ಬರ್ತಾವ, ಅದ್ರ ಬಗ್ಗೆ ನಾನು ನಿಮ್ಮ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ. ಎಸ್, ಯೂನಿವರ್ಸಲ್ ಸೀರಿಯಲ್ ಬಸ್ 2.0 3.2 ಅಂತ 2 ಸೆಕ್ಷನ್ ಬರ್ತಾವ. 2.2 ಹಂಗ ನಾಳೆ ಎಕ್ಸಾಮ್ನಾಗ ಕೇಳ್ಬೋದು. ಟೈಪ್ ಎ, ಟೈಪ್ ಬಿ, ಟೈಪ್ ಬಿ ಮಿನಿ, ಟೈಪ್ ಬಿ ಮೈಕ್ರೋ. ಅರ್ಥ ಆಯ್ತರಿ? ಇಲ್ಲಿ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ, ಟೈಪ್ ಬಿ ಮೈಕ್ರೋ. ಅರ್ಥ ಆಯ್ತರಿ? ಹಂಗಾರೆ ಟೈಪ್ ಸಿ ಅನ್ನೋದು USB 2.0ದಲ್ಲಿ ಬರುತ್ತೋ ಏನ್ 3.0ದಲ್ಲಿ ಬರುತ್ತೋ ಅಂತ ಕೇಳ್ಬೋದು. ಅರ್ಥ ಆಯ್ತರಿ? ಹಂಗಾರೆ ಇದೇನಾಗತ್ತಾ, ದಿಸ್ ಇಸ್ ಮೈ ಡಿಯರ್ ಸ್ಟೂಡೆಂಟ್ಸ್ USB ಪೋರ್ಟ್ಸ್ಗಳಿವೆಲ್ಲ. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರೀತಾರೆ. ಈ ತರ ಇದ್ದದ್ದು, ಈ ತರ. ಈಗ ನೋಡಿ, ನಾವು ಯೂಸ್ ಮಾಡೋದು ಜಾಸ್ತಿ ಟೈಪ್ ಸಿ ಆಗ್ಯದ. ಇವೆಲ್ಲ USB ಗಳು ಆಗ್ತಾವ. ಅರ್ಥ ಆಯ್ತು ನಾ ತರದು? ಇವತ್ತನ್ನ ನಾವು ಸೀರಿಯಲ್ ಆಗಿ ತಿಳ್ಕೋಬೇಕು. ಓಕೆ, ಅರ್ಥ ಆಯ್ತರಿ? ಎಸ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಬನ್ನಿ, ಮತ್ತೊಂದು ಕ್ವಶನ್ ಅನ್ನು ನೋಡಿಕೊಳ್ಳೋಣ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಯಾವುದೇ ಇರಲಿ ಸರ್, ನಿಮ್ದು ಎಕ್ಸಾಮ್ಸ್ ಅದೇ ಯಾವುದೇ ಇರಲಿ, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗೋ ಥರ ನಾವು ಇದು ಕ್ಲಾಸ್ ಮಾಡಿರ್ತೀವಿ. PSTR ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಅಥವಾ PDO ಎಲ್ಲದಕ್ಕೂ ಹೆಲ್ಪ್ ಆಗುತ್ತಾ. ಎಸ್, ಹಾಗಾದರೆ ಬನ್ನಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಕ್ವಶನನ್ನು ಓದಿ ಈ ಪ್ರಶ್ನೆಗೆ ಆನ್ಸರನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡ್ಬೋದು. ಅರ್ಥ ಆಯ್ತಾ ರೀ? ಸೊ ನಮ್ಮಲ್ಲಿ ಬೇರೆ 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 ಥರದ ಕ್ಲಾಸಸ್ಗಳು ನಡೆದಿದ್ದಾವ. ಈಗ ಸದ್ಯ PSTR GPSTRಗೋಸ್ಕರನೂ ಅದ. ನಾನು ಒಂದೇ ಒಂದು ಸ್ಕ್ರೀನ್ನ ನಿಮ್ಗೆ ತೋರಿಸ್ಕೊಡ್ತೀನಿ, ನಮ್ಮಲ್ಲಿ ಯಾವ್ಯಾವ ಕ್ಲಾಸ್ ಅದಾವ ಅನ್ನೋದ್ರ ಬಗ್ಗೆ ಎಲ್ಲವನ್ನು. ಅರ್ಥ ಆಯ್ತಾ ರೀ? ಎಸ್, ಇಲ್ಲಿದೆ ನೋಡಿ ಸ್ಕ್ರೀನ್ ಮೇಲೆ. ಸೊ PUC ಲೆಕ್ಚರ್ ಅದ, HSTR ಅದ, GPSTR ಅದ, PSTR ಅದ. ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ ನಿಮ್ಗೆ ಕಾಣ್ತಾನೇ ಇದೆ. ಆ ನಂಬರ್ನಲ್ಲಿ ನಿಮ್ಗೆಲ್ಲವನ್ನು ನಾನು ಹೇಳ್ಕೊಡ್ತೀನಿ. ಬೇರೆ ಯಾರೇ ಫ್ರೆಂಡ್ಸ್ ಇರಲಿ ಅವ್ರಿಗೂ ಕೂಡ ಈ ಕ್ಲಾಸ್ದ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ. ಹಾಗೂ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಬನ್ನಿ, ಹಾಗಾದರೆ ಆ ಕ್ವಶನನ್ನು ಇನ್ನೊಂದ್ಸಲ ತೋರಿಸಿ ಅಂತಂತಿದ್ದಾರೆ. ಆ ಕ್ವಶನನ್ನು ತೋರಿಸ್ತಾ ಇದ್ದೀನಿ. ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಇಸ್ ನಾಟ್ ಯೂಸ್ಡ್ ಟು ಎಂಟರ್ ಡಾಟಾ ಇಂಟು ಕಂಪ್ಯೂಟರ್? ತಿಳಿತಾರೆ? ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಬಾಯ್.